ನಿಧಾನವಾಗಿ ಗುರುಗಳು ಎದ್ದು ಮೃತದೇಹ ಇದ್ದ ಸ್ಥಳಕ್ಕೆ ಅವರೇ ಬರ್ತಾರೆ. ಅಲ್ಲಿ ನೋಡಿದರೆ ದೊಡ್ಡ ಶೋಕದ ವಾತಾವರಣ, ಹೂವಿನ ಸುಗಂಧದಲ್ಲೇ ಕಣ್ಣೀರಿನ ವಾಸನೆ. ಗುರುರಾಯರು ಆ ಶವದ ಬಳಿ ಕುಳಿತುಕೊಳ್ತಾರೆ, ಕಣ್ಣು ಮುಚ್ಚುತ್ತಾರೆ, ಧ್ಯಾನವನ್ನು ಮಾಡ್ತಾರೆ, ಆಳವಾಗಿ ಧ್ಯಾನವನ್ನು ಮಾಡ್ತಾರೆ. ತುಟಿಗಳಲ್ಲಿ ಮಂತ್ರೋಚ್ಚಾರಣೆಗಳು, ಕಮಂಡಲಿನಲ್ಲಿದ್ದ ತೀರ್ಥವನ್ನು ಕೈಯಲ್ಲಿ ಹಿಡಿತಾರೆ, ಮಂತ್ರ ಶಕ್ತಿಯಿಂದ ಆ ಹೆಣದ ಮೇಲೆ ಅಭಿಮಂತ್ರಣೆ ಮಾಡ್ತಾರೆ. ಆ ಕ್ಷಣದಲ್ಲಿ ಗಾಳಿ ನಿಂತಂತೆ ಭಾಸವಾಗುತ್ತೆ, ಸಮಯವೂ ನಿಂತಂತೆ ಭಾಸವಾಗುತ್ತೆ. ಆ ಪವಿತ್ರ ನೀರನ್ನು ಮೃತದೇಹದ ಮೇಲೆ ಯಾವಾಗ ಪ್ರೋಕ್ಷಣೆಯನ್ನು ಮಾಡಿದ್ರೋ ಆಗ 1 ಕ್ಷಣ 2 ಕ್ಷಣ ಎಲ್ಲರೂ ಉಸಿರು ಗಟ್ಟಿ ನೋಡ್ತಾ ನಿಂತಿದ್ದಾರೆ. ಹಠಾತ್ ಗುರು ವೆಂಕಟ ಅವನ ಎದೆ ಸ್ವಲ್ಪ ಕದಲಿಕ್ಕೆ ಪ್ರಾರಂಭವಾಗಿದೆ. ಒಮ್ಮೆ ಉಸಿರು ಎಳಿತಾನೆ, ಕಣ್ಣುಗಳನ್ನು ನಿಧಾನವಾಗಿ ತೆರಿತಾನೆ, ನಿದ್ರೆಯಿಂದ ಎದ್ದು ಹಠಾತ್ ಕುಳಿತುಕೊಳ್ತಾನೆ. ಜನರು ಕಣ್ಣುಗಳನ್ನು ಅರಳಿಸಿ ನೋಡ್ತಾ ನಿಂತಿದ್ದಾರೆ. ರಾಯರೇ ಅಂತ ಜೋರಾಗಿ ಕೂಗುತ್ತಾರೆ.